ಓಂ ಗುರುಭ್ಯೋ ನಮಃ. ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಉದಯ ಕಾಲದ ಅಮೃತ ವಾಣಿಯನ್ನು ಪರಮ ಪೂಜ್ಯ ಶ್ರೀ ಕಾಯಕ ಯೋಗಿ ಆತ್ಮಾರಾಮ ಗುರುಗಳು ಬದುಕಿನ ಕುರಿತು ತಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನೀಡಲಿದ್ದಾರೆ. ದಯವಿಟ್ಟು ಆಲಿಸಬೇಕಂತ ತಮ್ಮರಿಗೆ ನಾನು ಕಂಡುದನ್ನು ಹಿಡಿಯಲೊಲ್ಲದೆ ಕಾಣದ ನರಸಿ ಹಿಡಿದನೆಂದರೆ ಸಿಕ್ಕಿತ್ತೆಂಬ ಬಳಲಿಕೆ ನೋಡ. ಕಂಡುದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದ ಕಾಣಬಹುದು ದೇಶ. ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘದಂಡ ಪ್ರಣವವನ್ನು ಸಲ್ಲಿಸುತ್ತ ಆಗಮಿಸಿದಂಥ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳು. ನಾವು ಬದುಕು ಅಂದ್ರೆ ಏನು ಅಂತ ನೋಡ್ತಾ ಇದ್ದೇವೆ. ಮಹಾತ್ಮರ ಬದುಕಿಗೆ ನಮ್ಮ ಬದುಕಿಗೆ ಭಾಳ ವ್ಯತ್ಯಾಸ ಇದೆ. ಮಹಾತ್ಮರ ಬದುಕ ಶಾಂತಿಯುತ ಬದುಕ, ನಮ್ಮ ಬದುಕ ಅಶಾಂತಿಗೊಳಗಾಗ್ತದೆ. ಮಹಾತ್ಮರ ಬದುಕ ಯಾಕೆ ಶಾಂತಿಯುಕ್ತ ಆಗ್ತದೆ ಅಂದರೆ, ಮಹಾತ್ಮರು ಅವರು ಮನಸ್ಸು ವಿಶಾಲ ಇರ್ತದೆ. ಅವರ ಬದುಕ ಆವೇಶದ ಬದುಕಿರಂಗಿಲ್ಲ, ಶಾಂತಿಯುತ ಬದುಕಿರ್ತದೆ. ಅದಕ್ಕಾಗಿ ಅವರು ಶಾಂತಿಯುತ ಬದುಕನ್ನು ಅನಿಸಿಕೊಡ್ತಾರೆ. 12ನೇ ಶತಮಾನದಾಗ ಅವರು ನಮ್ಮಂಗೆ ಬದುಕಿದರು, ನಮ್ಮಂಗೆ ಅವರೆಲ್ಲನ್ನ ಇದ್ದರು. ಆದರೆ ಚಿರಶಾಂತಿಯನ್ನು ಪಡೆದರು ಅವರು. ನಾವು ಮಾತ್ರ ಚಿರಶಾಂತಿಯನ್ನು ಪಡಿಲ್ಲ, ಅಶಾಂತಿಯನ್ನು ಒಳಗಾದೆವು. ಅವರು ದನ ಕರ ಎಲ್ಲ ಅನ್ನ ಆಹಾರ ಎಲ್ಲಕ್ಕೂ ದುಡಿಮೆದಿಂದ ಬದುಕನ್ನು ಸಾಧಿಸಿದರು. ಅವರ ತೃಪ್ತ ಜೀವನ ಇತ್ತು. ನಾವು ದನ ಕನಾದಿಗಳಿಗೆನ್ನೇ ದುಡಿತೇವು, ಎಲ್ಲ ಗಳಿಸ್ತೇವೆ, ಆದರೆ ನಾವು ಸಮಾಧಾನವನ್ನು ಕಳ್ಕೊಂಡೆವು. ಅವರ ಸಮಾಧಾನವನ್ನು ಅನುಭವಿಸಿದರು. ಅಂಥ ಸಮಾಧಾನ ಅನುಭವಿಸಿದಂಥ ಮಹಾತ್ಮರ ಬದುಕು ಹೇಗಿದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಂಗಳವರ ಬದುಕ ಎಷ್ಟು ಶಾಂತಿ ಹೊತ್ತಿತ್ತು ಅಂದರೆ, ಇಡೀ ದೇಶಕ್ಕೆ ಮಾದರಿಯನ್ನು ಆಯ್ತು ಆ ಬದುಕು. ಅವರು ನಡೆದರೆ ಜಗತ್ತೇ ನಡೆದಂಗೆ ಆಗ್ತಿತ್ತು, ಅವರು ನುಡಿದರೆ ದೇವರೇ ನುಡಿದಂಗೆ ಆಗ್ತಿತ್ತು. ಅಂಥ ಬದುಕ ಸಿದ್ದೇಶ್ವರ ಅಪ್ಪಂಗಳವ್ರದ್ದಿತ್ತು. ಯಾಕೆಂದ್ರೆ ನಾ ಕಂಡಿದಂತೆ, ನಾ ನೋಡಿದಂತೆ ಅವರ ಬದುಕ ಸ್ವಚ್ಛ ಸೌಮ್ಯವನ್ನು ಪಡೆದಿತ್ತು. ಎಷ್ಟು ಸ್ವಚ್ಛ ಇತ್ತು ಅಂದರೆ ಅದಕ್ಕೆ ಇನ್ನೂ ಒಂದು ಅಲಂಕಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾವು ನೋಡಿದೆವು. ಅವರ ಬದುಕೇ ಬಂಗಾರ, ಬಂಗಾರಿಗೆ ಇನ್ನೊಂದು ಅಲಂಕಾರ ಬೇಕಾಗಿಲ್ಲ, ಅಷ್ಟು ಸ್ವಚ್ಛ ಬದುಕ ಆ ಮಹಾತ್ಮರ ಬದುಕನ್ನಿತ್ತು. 2010 ಹಿಡ್ಕೊಂಡು 2019 ತನಕ ನಾನು ಅವರ ಸೇವೆಯಲ್ಲಿದ್ದು ಕಂಡಂತೆ ಅವ್ರ ಬದುಕು ಹೆಂಗಿತ್ತು ಅಂದ್ರೆ, ಒಂದು ದಿವಸ ಅವ್ರ ಮುಖದ ಮ್ಯಾಗ ಆಲಸ್ಯ ಅನ್ನೋದಿರಲಿಲ್ಲ, ಅಥವಾ ದುಗುಡ್ತನ ಇರಲಿಲ್ಲ, ಮತ್ತು ಯಾವುದಕ್ಕೂ ಅವರು ಹೆಚ್ಚು ಮಹತ್ವವನ್ನು ಕೊಡಲಿಲ್ಲ. ಅದಕ್ಕಾಗಿ ಅವ್ರ ಬದುಕನ್ನು ಬಂಗಾರ ಆಗಿತ್ತು. ತಾವೆಲ್ಲ ಕೇಳಿರಿ, 2017ರಲ್ಲಿ ಅವರಿಗೆ ಪದ್ಮಶ್ರೀಯನ್ನು ಕೊಟ್ಟರು. ಪದ್ಮಶ್ರೀ ಕೊಟ್ಟರು ಗುರುತಿಸಿ. ಅವರೇನು ಅದಕ್ಕೆ ನಾನು ಹಿಂಗೆ ಮಾಡಿದೆ, ನಾ ಇಷ್ಟೆಲ್ಲ ಅಧ್ಯಾತ್ಮವನ್ನು ಜನರಲ್ಲಿ ಬಿತ್ತರಿಸಿ ಜನರ ಮಧ್ಯದಲ್ಲಿ ಶಾಂತಿಯನ್ನು ತುಂಬಿದೆ, ಎಲ್ಲ ಕಡೆ ಅಧ್ಯಾತ್ಮನ ಪಸರಿಸಿದೆ ಅಂತೇಳಿ ಎಲ್ಲಿ ಒಂದು ದಿವಸ ಹೇಳಿಕೊಳ್ಳಿಲ್ಲ. ಆದರೆ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು, ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳು, ಅಂಥವ್ರು ಗುರುತಿಸಿ ಈ ಪುಣ್ಯಾತ್ಮರಿಗೆ ಪದ್ಮಶ್ರೀ ಕೊಡಬೇಕಂತೇಳಿ ಕೊಟ್ಟರು. 2012ರಲ್ಲಿ ಗುಲ್ಬರ್ಗದಲ್ಲಿ ಪ್ರವಚನ ನಡೆದಿತ್ತು. ಆವಾಗ ಅಪರೂಪದ ಸಂತ ಒಬ್ಬ ರಾಷ್ಟ್ರೀಯ ವ್ಯಕ್ತಿ ಅಣ್ಣಾ ಹಜಾರೆ ಅವರು, ಭಾಳ ಸ್ವಚ್ಛ ಜೀವನ ಅಣ್ಣಾ ಹಜಾರೆ ಅವರು. ಈ ದೇಶದಾಗ ಭಾರತ ದೇಶ ಭವ್ಯ ಭಾರತ ಆಗಬೇಕಾಗಿತ್ತಂದ್ರೆ 5 ನಿಲ್ಲಬೇಕಂತಿದ್ರು ಅವರು. ಒಂದು ಭ್ರಷ್ಟಾಚಾರ, ಒಂದು ಅತ್ಯಾಚಾರ, ವ್ಯಸನ ಇವನ್ನಿತ್ತು ಅಂದರೆ ಭವ್ಯ ಭಾರತ ಆಗ್ತದೆ ಅನ್ನುವಂಥ ಏಕೈಕ ಕನಸು ಕಂಡಂಥ ಅಣ್ಣಾ ಹಜಾರೆ ಅವರು ಎಂಥ ಒಬ್ಬ ತ್ಯಾಗಿ ಗುರುಗಳಿಗೆ ಪದ್ಮಶ್ರೀ ಸಿಕ್ಕದಂತೇಳಿ ಅತ್ಯಂತ ಸಂತೋಷಪಟ್ಟು ಅವರು ಗುಲ್ಬರ್ಗಕ್ಕೆ ಬರ್ತಾರೆ. ಬಂದು ಅಪ್ಪಗಳು ಕೂಡ ಸಂಭಾಷಣೆ ಮಾಡ್ತಾರೆ.
ಆಯಿತು ತಾವು ಬಂದಿದ್ದು ಭಾಳ ಸಂತೋಷ ತತ್ತು ನನಗಂತೇಳಿ ಅಪ್ಪಗಳು ಅವ್ರನ್ನ ಭಾಳ ವಿನೀತನಾಗಿ ಮಾತನಾಡಿ ಸುಮಾರು ಒಂದು ದಿವಸ ಅವರು ನನ್ನ ಗುಲ್ಬರ್ಗದಲ್ಲಿ ಇಟ್ಟುಕೊಂಡು ಅವರೆಲ್ಲ ಆಚಾರ ವಿಚಾರಗಳನ್ನೆಲ್ಲ ಕೇಳಿ ಅವರು ಧ್ಯೇಯ ಉದ್ದೇಶ ಏನಿತ್ತದೆಲ್ಲ ಆಲಿಸಿ ಭಾಳ ಸಂತೋಷ ವ್ಯಕ್ತಪಡಿಸಿದ್ರು ಅಣ್ಣಾ ಹಜಾರೆ ಅವರಿಗೆ ಸಿದ್ದೇಶ್ವರ ಅಪ್ಪಗಳು. ಪಡಿಸಿದ ಬಳಿಕ ಮುಂದೆ ಅದು ರಾಷ್ಟ್ರಪತಿ ಅವರು ಕರೆದಾರ ದಿಲ್ಲಿಗೆ ಅಂತ ಹೇಳ್ದಾಕರೆ ಏನು ಅಂದ್ರೆ ಈ ಪದ್ಮಶ್ರೀ ಅವಾರ್ಡನ್ನು ಕೊಡಾಕ ಅವಾಗ ಅಪ್ಪಗಳಿಗೆ ಹೇಳಿದ ಕೂಡಲೇ ಅದು ಬೇಡ ಅಂತ ಹೇಳಿದರು ಅವರು ಸಿದ್ದೇಶ್ವರ ಅಪ್ಪಗಳು. ಅವಾಗ ಕೇಂದ್ರೀಯ ಮಂತ್ರಿ ಆದಂಥ ಅಣ್ಣಾ ಹಜಾರೆ ಅವರು ಇದ್ದರು. ಇದು ಅನಂತಕುಮಾರ್ ಅವರು ಕೇಂದ್ರೀಯ ರಾಸಾಯನಿಕ ಮಂತ್ರಿ ಇದ್ದರು. ಅವರಿಗೆ ಎಲ್ಲರಿಗೂ ನೀವು ದಿಲ್ಲಿಗೆ ಕರ್ಸ್ಕೋಬೇಕಂತ ಹೇಳಿದಾಗ ಅಪ್ಪಗಳಿಗೆ ಸಂಪರ್ಕ ಮಾಡಬೇಕು, ಹೆಂಗೆ ಮಾಡಬೇಕು ಅಂತೇಳಿ ಅವಾಗ ಅನಂತಕುಮಾರ್ ಅವರು ಪ್ರಭಾಕರ್ ಕೋರಿ ಅವರಿಗೆ ಸಂಪರ್ಕ ಮಾಡ್ತಾರೆ. ರಾಜ್ಯಸಭಾ ಸದಸ್ಯರಿದ್ದರೆ ಅವರಿಗೆ ಸಂಪರ್ಕ ಮಾಡಿದ್ರು. ಅವರು ನನಗೆ ಸಂಪರ್ಕ ಮಾಡಿದರು. ಅವರಿಗೆ ದಿಲ್ಲಿ ಕರೆಸ್ತಾ ಇದ್ದಾರೆ, ಪದ್ಮಶ್ರೀ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಅಪ್ಪಗಳಿಗೆ ಹೇಳ್ರಿ ನೀವು ತಂದಾಕರೆ ಆಯಿತು ಅಂತೇಳಿ ಹೇಳಿದ ಕೂಡಲೇ ಆಯಿತು ನೋಡೋಣ ಅಂತಂದ್ರೆ ಅಪ್ಪಗಳು ಹೋಗೂ ಅಲ್ಲಿಲ್ಲ ಬಿಡ್ಲಿನೂ ಅನ್ನಲಿಲ್ಲ. ಅಂದ್ರೆ ಎಷ್ಟು ಮುಖದಾಗ ಹೆಂಗೆ ಮೊದಲ ತೇಜ್ ಇತ್ತು, ಯಾವ ಆವೇಶ ಇತ್ತು ಅಥವಾ ಯಾವ ಭಾವ ಇತ್ತು, ಆ ಭಾವದಲ್ಲಿ ಒಂದಿಷ್ಟು ವ್ಯತ್ಯಾಸನ್ನು ತಾಳಿಲ್ಲ. ಇಂಥ ಇದಕ್ಕೆ ಮಹಾತ್ಮರ ಬದುಕಂತಾರೆ. ಅವಾಗ ಕೇಂದ್ರೀಯ ಮಂತ್ರಿಗಳೇ ಸತಾ ಫೋನ್ ಮಾಡಿದರು, ಸಿದ್ದೇಶ್ವರ ಅಪ್ಪಗಳು ಕೂಡ ನಾನು ಮಾತನಾಡಬೇಕು ಕೂಡ್ರಿ ಅಂದಾಕರೆ ಅಪ್ಪಗಳಿಗೆ ವಾಕ್ ಮಾಡ್ತಾಯಿದ್ರು. ಸುಮಾರು ಮಧ್ಯಾಹ್ನ 3 ಗಂಟೆಯನ್ನು ಆಗಿತ್ತದ. ನಾನು ಕೇಳಿದೆ ಹಿಂಗೆ ಕೇಂದ್ರೀಯ ಮಂತ್ರಿ ಅನಂತಕುಮಾರ್ ಅವ್ರು ಫೋನ್ ಮಾಡಿದ್ದಾರೆ, ತಾವು ಮಾತಾಡ್ತೀನಿ ಕೊಡು ಅಂತಂದಾಕರೆ ಮಾತನಾಡಿದ್ರು. ಸುಮಾರು ಒಂದು 10ರಿಂದ 15 ಮಿನಿಟ್ ಮಾತನ್ನು ಮಾತಾಡಿದರೆ ಅವರು ಸಂಭಾಷಣೆ ದೇಶದ ಕುರಿತು ಮಾತಾಡಿದರೆ ಏನ, ಅಧ್ಯಾತ್ಮದ ವಿಚಾರ ಇಟ್ಟು ಮಾತಾಡಿದರೆ ಏನ, ಅದಕ್ಕೇನು ಅವರು ಆ ಪದ್ಮಶ್ರೀ ಹಿಂಗೆ ಯಾಕೆ ಕೊಟ್ಟಿದ್ದು ಒಳ್ಳೇದಾಯ್ತು ಏನೇನೂ ಅಲ್ಲಿಲ್ಲ. ಮುಂದೆ ಮತ್ತೆ ಸ್ವಲ್ಪ ಸಮಯ ಹೋಯಿತು. ಸಮಯ ಹೋದ ಬಳಿಕ ಪ್ರಧಾನಮಂತ್ರಿ ಅವರೇ ಸ್ವತಃ ಫೋನನ್ನು ಮಾಡಿದರು. ಆವಾಗ ಸುಮಾರು 5 ಗಂಟೆ ಆಗಿತ್ತು. ಮುಂದೆ ಅದಕ್ಕೆ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಅದಕ್ಕೆ ಉತ್ತರ ಏನು ಬರ್ತದೆ ಅನ್ನೋದು ಆ ಮಹಾತ್ಮರ ಇಂದಲ್ಲದು, ನಾಳೆ ನೋಡೋಣ. ಯಾಕೆಂದ್ರೆ ಸುಮಾರು 5-6 ಬಾರಿ ಪ್ರಧಾನಮಂತ್ರಿಯವರು ಆವತ್ತು ಫೋನನ್ನು ಮಾಡ್ತಾರೆ. ಅದಕ್ಕೆ ಅಪ್ಪಗಳು ಉತ್ತರ ಪ್ರಧಾನಮಂತ್ರಿಯವ್ರಿಗೆ ಏನು ಕೊಡ್ತಾರೆ ಅನ್ನೋದು ಇದು 2017 ನಡೆದ ಘಟನಾ. ಇದು ಅವರು ಅಪ್ಪಗಳು ಏನು ಉತ್ತರಿಸ್ತಾರೆ ಅನ್ನೋದು ಇವತ್ತು ನೋಡೋದಿಲ್ಲ, ನಾಳೆ ನೋಡೋಣ ಅಂತ ಹೇಳಿ ನಾನು 4 ಮಾತನ್ನು ಗುರುಪಾದ ಕಲ್ಪಿಸಿ ತಮ್ಮೆಲ್ಲರಲ್ಲಿ ಪ್ರಣಾಮ.